ರಾಜ್ಯ ಸರ್ಕಾರವು ಹಿಂದಿ ಹೇರಿಕೆಯನ್ನು ನಿಷೇಧಿಸುವ ಮಹತ್ವದ ನಿರ್ಧಾರ ಕೈಗೊಂಡ ಬೆನ್ನಲ್ಲೇ ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡ ಅಭಿಮಾನಿಗಳು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ಸರ್ಕಾರದ ಈ ಐತಿಹಾಸಿಕ ನಡೆಯನ್ನು ಸ್ವಾಗತಿಸಿ ನಗರದಾದ್ಯಂತ ವಿಜಯೋತ್ಸವ ಆಚರಿಸಲಾಯಿತು. ಮಂಡ್ಯದ ರೈತ ಸಭಾಂಗಣದ ಆವರಣದಲ್ಲಿರುವ ರಾಷ್ಟ್ರಕವಿ ಕುವೆಂಪು ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ವಿಜಯೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಹಿಂದಿ ಏರಿಕೆಯನ್ನು ತಡೆಗಟ್ಟಲು ರಾಜ್ಯ ಸರ್ಕಾರದ ನಿಲುವನ್ನು ಬೆಂಬಲಿಸೋಣ. ಹಿಂದಿ ಏರಿಕೆಯನ್ನು ತಡೆಗಟ್ಟಲು ರಾಜ್ಯ ಸರ್ಕಾರದ ನಿಲುವನ್ನು ಬೆಂಬಲಿಸೋಣ. ರಾಜ್ಯ ಸರ್ಕಾರದ ಪರವಾಗಿ ಘೋಷಣೆಗಳನ್ನು ಕೂಗಿದ ಹೋರಾಟಗಾರರು ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ಕನ್ನಡಿಗರ ನಾಡಿನಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಇರಬೇಕು ಎಂಬ ಸರ್ಕಾರದ ನಿರ್ಧಾರ ಕನ್ನಡಿಗರ ಸ್ವಾಭಿಮಾನದ ಗೆಲುವು ಎಂದು ಬಣ್ಣಿಸಿದರು. ಇದೇ ಸಂದರ್ಭದಲ್ಲಿ ಹಿಂದಿ ಹೇರಿಕೆ ಪರವಾಗಿ ಮಾತನಾಡುತ್ತಿರುವ ಬಿಜೆಪಿ ಶಾಸಕರ ಹೇಳಿಕೆಗಳ ವಿರುದ್ಧ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿಯವರು ತಮ್ಮ ರಾಷ್ಟ್ರೀಯ ನಾಯಕರನ್ನು ಓಲೈಸಲು ಕನ್ನಡದ ನೆಲದಲ್ಲಿ ಹಿಂದಿ ಪರವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಎಂದು ಘೋಷಣೆಗಳನ್ನು ಕೂಗಿದರು. ಕರ್ನಾಟಕ ರಾಜ್ಯ ಸರ್ಕಾರ ಎಸ್ಎಲ್ಸಿನಲ್ಲಿ ಹಿಂದಿ ಪರೀಕ್ಷೆಯನ್ನ ಫಲಿತಾಂಶವನ್ನು ಪರಿಗಣಿಸಲ್ಲ ಅಂತ ಹೇಳೋದ್ರ ಮೂಲಕ ಈ ರಾಜ್ಯದ ಲಕ್ಷಾಂತರ ಕನ್ನಡಿಗರ ಮಕ್ಕಳಿಗೆ ಒಂದು ಅನುಕೂಲವಾಗತಕ್ಕಂಥ ಒಂದು ಹಿಂದಿ ಏರಿಕೆಯನ್ನು ತಡೀತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಈ ರಾಜ್ಯ ಸರ್ಕಾರದ ನಿಲುವನ್ನು ನಾವೆಲ್ಲ ಕನ್ನಡ ಪರ ಸಂಘಟನೆಗಳು ಸ್ವಾಗತ ಮಾಡ್ತೀವಿ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಎರಡೂ ಭಾಷೆಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಬೇಕಿದೆ. ಅದರ ಪೂರ್ವಭಾವಿಯಾಗಿ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ಒಳ್ಳೆಯ ತೀರ್ಮಾನವನ್ನು ಕೈಗೊಂಡಿದೆ, ನಾವು ಬೆಂಬಲಿಸ್ತೀವಿ. ಅದೇ ವಿಚಾರದಲ್ಲಿ ಇವತ್ತು ಕೆಲವು ರಾಜಕೀಯ ಪಕ್ಷಗಳ ಮುಖಂಡರು, ಮುಖ್ಯವಾಗಿ ಶೋಭಾ ಕರಂದ್ಲಾಜೆ ಅವರು, ಸುರೇಶ್ ಕುಮಾರ್ ಅವರು, ಬಸವರಾಜ ಹೊರಟ್ಟಿ ಅವರು, ವಿವೇಕಾನಂದ ಅವರು, ಇವರೆಲ್ಲರೂ ಕೂಡ ಹಿಂದಿ ಏರಿಕೆಯನ್ನು ಸಮರ್ಥನೆ ಮಾಡ್ತಿದ್ದಾರೆ. ನಾವು ಇವ್ರು ಕೇಳತಕ್ಕಂಥದ್ದು, ನಿಮ್ಮ ಪಕ್ಷಗಳ ನಿಲುವನ್ನು ಸ್ಪಷ್ಟಪಡಿಸಿ. ಮೊದಲು ನೀವು ಕರ್ನಾಟಕದ ಪರವಾಗಿದ್ದೀರಾ, ಕನ್ನಡಿಗರ ಪರವಾಗಿದ್ದೀರಾ, ಕನ್ನಡದ ಪರವಾಗಿದ್ದೀರಾ, ಅಥವಾ ನಿಮ್ಮ ಹೈಕಮಾಂಡ್ಗಳಿದ್ದಾವಲ್ಲ ದೆಹಲಿನಲ್ಲಿ, ಅವ್ರಿಗೆ ನಿಮ್ಮ ನಿಷ್ಠೆಯನ್ನು ತೋರಲಿಕ್ಕೆ ಈ ಕೆಲಸವನ್ನು ಮಾಡ್ತಿದ್ದೀರಾ? ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಎಲ್ಲ ರಾಜಕೀಯ ಪಕ್ಷಗಳು ಕರ್ನಾಟಕಕ್ಕೆ, ಕನ್ನಡಕ್ಕೆ, ಕನ್ನಡಿಗರಿಗೆ ನಿಷ್ಠೆಯಿಂದಿರಬೇಕೇ ಹೊರತು ದೆಹಲಿಯ ನಿಮ್ಮ ದೊರೆಗಳಿಗಲ್ಲ. ನಿಮ್ಮನ್ನು ಚುನಾವಣೆಯಲ್ಲಿ ಗೆಲ್ಲಿಸಿ ಕಳಿಸಿರ್ತಕ್ಕಂಥ ಕನ್ನಡಿಗರು, ನಿಮ್ಮನ್ನು ಬೆಂಬಲಿಸಿರ್ತಕ್ಕಂಥ ಕನ್ನಡಿಗರು, ಅದರ ಹೊರತಾಗಿ ನೀವು ಕನ್ನಡದ ಹೊರತಾಗಿ ನೀವು ಏನಾರು ಕನ್ನಡಕ್ಕೆ ದ್ರೋಹ ಬಗೆಯುವಂಥ ಕೆಲಸ, ಹಿಂದಿ ಏರಿಕೆಯನ್ನು ಸಮರ್ಥನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ನಿಮ್ಮನ್ನು ಮನೆಗೆ ಕಳಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಕನ್ನಡದ ಸಾವಿರಾರು ಕಾರ್ಯಕರ್ತರು ಸಿದ್ಧ ಇದ್ದಾರೆ. ಈ ಕೂಡಲೇ ಹಿಂದಿ ಪರವಾಗಿ ಕೊಡ್ತಕ್ಕಂಥ ಹಿಂದಿ ಏರಿಕೆಯನ್ನು ಸಮರ್ಥನೆ ಮಾಡ್ತಕ್ಕಂಥ ನಿಮ್ಮ ಹೇಳಿಕೆಗಳನ್ನ ನೀವೊಬ್ಬರು ಕನ್ನಡ ದ್ರೋಹಿಗಳು. ಇನ್ನು ಕರ್ನಾಟಕ ಸರ್ಕಾರ ಮಧು ಬಂಗಾರಪ್ಪ ಹಾಗೂ ಕನ್ನಡದ ರಾಮಯ್ಯ ಸಿದ್ದರಾಮಯ್ಯವರು ಕಳೆದ ಸಾಲಿನಲ್ಲಿ 1.5 ಲಕ್ಷಕ್ಕೂ ಅಧಿಕವಾದಂಥ ಗ್ರಾಮೀಣ ಪ್ರದೇಶದ ಮಕ್ಕಳು SLCನಲ್ಲಿ ಹಿಂದಿ ಒಂದು ಸಬ್ಜೆಕ್ಟಿಂದ ಫೇಲ್ ಆಗಿರ್ತಕ್ಕಂಥದ್ದು ಗಮನಿಸಿ, ಇವತ್ತೇನು ಕನ್ನಡದ ಎಲ್ಲ ಹೋರಾಟಗಾರರ ಮನವಿಗೆ ಸ್ವೀಕರಿಸಿ ಇವತ್ತು ಈ ತೀರ್ಪನ್ನು ಕೊಟ್ಟಿದ್ದೀರಿ. ಇದನ್ನು ಕಾಯಮಾಗಿ ಉಳಿಸಿ, ಹಿಂದಿ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯಕ್ಕೆ ಬೇಡ. ಉತ್ತರ ಭಾರತದವರು ನಮ್ಮ ಕನ್ನಡವನ್ನು ಅವರು ಪಾಠದಲ್ಲಿ ಸೇರಿಸಿಲ್ಲ, ಹಾಗಾಗಿ ಅವರ ಭಾಷೆಯನ್ನು ನಾವು ಯಾಕೆ ಸೇರಿಸಬೇಕು? ಹಾಗಾಗಿ ಈ ರಾಜಕೀಯ ಪಕ್ಷಗಳು ಸ್ಪಷ್ಟತೆಯನ್ನು ಕೊಡಬೇಕು. ವಿಜಯೋತ್ಸವದಲ್ಲಿ ಕರವೇ ಮುಖಂಡರಾದ ಎಂಬಿ ನಾಗಣ್ಣಗೌಡ, ಜಯರಾಮ್, ಸಂದೇಶ್ ಸೇರಿದಂತೆ 100 ಕನ್ನಡಪರ ಹೋರಾಟಗಾರರು ಭಾಗವಹಿಸಿದ್ದರು.